ನಮಸ್ಕಾರ. ಸುಮಾರು ಒಂದ್ 2 ವರ್ಷದ ಹಿಂದೆ ನಾನ್ ದರ್ಶನ್ ಸರ್ದು ಒಂದು ಪ್ರಮೋಷನ್ ವಿಡಿಯೋ ನೋಡ್ತಾ ಇದ್ದೆ. ಅದು ಮೂವಿ ಪ್ರಮೋಷನ್ ಅಲ್ಲಿ ಅವ್ರು ಕುತ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇದ್ರು. ಅವಾಗ ಅವ್ರು ಒಂದ್ ಮಾತು ಹೇಳಿದ್ರು. ಏನಂತ ಅಂತ ಹೇಳಿದ್ರೆ, ಸಮಸ್ಯೆ ನಮ್ ಹತ್ರ ಬಂದಾಗ ನಾವ್ ಅದಕ್ಕೆ ಸಡನ್ ಆಗಿ ಏನದು ರಿಪ್ಲೈ ಕೊಡ್ಬಾರ್ದು. ನಾವ್ ಸಡನ್ ಆಗಿ ರಿಪ್ಲೈ ಕೊಟ್ಟಂಗೆ ಸುಮ್ನೆ ಕಿರ್ಚಾಡ್ತೀವಿ, ಅಗ್ರೆಸಿವ್ ಆಗ್ತೀವಿ. ಅದನ್ನ ಬಿಟ್ಟು ಆ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಂಡು ಸೈಲೆಂಟ್ ಆಗ್ಬಿಡ್ಬೇಕು. ಸೊ ಆ ಸಮಸ್ಯೆ ಯಾರು ಕ್ರಿಯೇಟ್ ಮಾಡಿದ್ದು ಏನು ಅಂತ ಒಂದಲ್ಲ ಒಂದಿನ ಎಂಡ್ ಆಫ್ ದಿ ಮೂಮೆಂಟ್ ನಮ್ ಕಣ್ಣೆದ್ರಿಗೆ ಬರುತ್ತೆ. ಅವತ್ ನಾವ್ ಅದಕ್ಕೆ ಉತ್ತರ ಕೊಡ್ಬೇಕು. ಅವಾಗ ಮೇನ್ ಯಾರು ಪ್ರಾಬ್ಲಮ್ ಮಾಡಿದಾರೋ ಅವ್ರು ಸಿಗಾಕೋತಾರೆ ಅಂತ. ಅವಾಗ ನಂಗೆ ಆ ಮಾತಿಗೆ ಅರ್ಥ ಸಿಕ್ಕಿರ್ಲಿಲ್ಲ, ಹೌದಾ ಅಂತ. ಬಟ್ ಇವಾಗ ಅದಕ್ಕೆ ಅರ್ಥ ಸಿಕ್ಕಿದೆ. ಹೆಂಗೆ ಅಂತ ಕೇಳ್ತೀರಾ? ದರ್ಶನ್ ಸರ್ 2 ವರ್ಷದ ಹಿಂದೆ ಆರೋಪಿ ಅಂತ ಗೊತ್ತಾದಾಗ ಮೀಡಿಯಾದವರಿಂದ ಹಿಡಿದು ಪ್ರತಿಯೊಬ್ರು ಅವ್ರನ್ನ ತುಂಬಾನೇ ಕೆಟ್ಟದಾಗಿ ಅಥವಾ ತುಂಬಾನೇ ಬೇಜಾರಾಗೋ ತರ ಅವ್ರನ್ನ ಪೋಟ್ರೆ ಮಾಡಿದ್ರು. ಅವರೇ ಆರೋಪಿ ಅನ್ನೋ ತರ ಪೋಟ್ರೆ ಮಾಡಿದ್ರು. ಬಟ್ ಅವರು ಬೇಲ್ ಮೇಲೆ ಹೊರಗಡೆ ಬಂದಾಗ್ಲೂ ಒಂದೇ ಒಂದು ರಿಪ್ಲೈ ಕೊಟ್ಟಿರ್ಲಿಲ್ಲ, ಒಂದೇ ಒಂದು ಮಾತಾಡಿರ್ಲಿಲ್ಲ. ಸೊ ಇವಾಗ 2 ವರ್ಷ ಆದ್ಮೇಲೆ ಇವಾಗ ಅದೇ ಮೀಡಿಯಾದವ್ರ ಬಾಯಲ್ಲಿ ಮೇನ್ ಆರೋಪಿ ಯಾರು ಅನ್ನೋದು ಒಂದೊಂದೇ ಆಚೆ ಬರ್ತಾ ಇದೆ. ಸೊ ಅವತ್ತು ಅವ್ರು ಹೇಳಿದಂಗೆ ಅವ್ರು ಸೈಲೆಂಟ್ ಆಗ್ದೇನೆ ಹೊರಗಡೆ ಬಂದ ತಕ್ಷಣ ಅಗ್ರೆಸಿವ್ ಆಗಿದ್ರೆ ಇನ್ನ ಪ್ರಾಬ್ಲಮ್ ಆಗಿರೋದು. ಬಟ್ ಇವಾಗ ಅವ್ರು ತುಂಬಾ ಸೈಲೆಂಟ್ ಆಗಿರೋದಕ್ಕೇನೆ ಈಗ ಒಬ್ಬೊಬ್ರೆ ಪ್ರಾಬ್ಲಮ್ ಆಗ್ತಾ ಇದೆ. ಬಹುಶಃ ಯಾರಿದಕ್ಕೆ ಸೂತ್ರಧಾರಿ, ಯಾರಿದಕ್ಕೆ ಪಾತ್ರಧಾರಿ ಅನ್ನೋದು ತುಂಬಾ ಬೇಗನೆ ಆಚೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಬೇಗ ಹೊರಗಡೆ ಬರ್ಲಿ. ಕಾಲಾಯ ತಸ್ಮೈ ನಮಃ. ಎಲ್ರಿಗೂ ಒಳ್ಳೇದಾಗ್ಲಿ. ಕಾಣದ ಕೈಗಳಿಂದ ಏನೇನ್ ನಡೆದಿದ್ಯೋ ಇನ್ನ ಯಾರಿಗೂ ಗೊತ್ತಿಲ್ಲ. ಆ ನಡೆಸಿರೋರಂತೂ ಉದ್ಧಾರ ಆಗಲ್ಲ, ಅದನ್ನು ಹೇಳ್ಬಿಡ್ತೀನಿ. ಯಾಕಂದ್ರೆ ಹಸ್ದವ್ರಿಗೆ ಅನ್ನ ಹಾಕಿ ಮನೆ ಮುಂದೆ ಬಂದವ್ರಿಗೆ ದಾನ ಮಾಡಿ, ಆ ದಾನ ಮಾಡೋದು ಇನ್ನೊಬ್ರಿಗೆ ಗೊತ್ತಾಗದೆ ಹಂಗೆ ನಿಂತಿದ್ದಂತ ಕೈಗಳದು. ಅವ್ರ ನೆರಳಲ್ಲಿ ಎಷ್ಟೋ ಫ್ಯಾಮಿಲಿಗಳು ಹೊಟ್ಟೆ ತುಂಬಾ ಅನ್ನ ತಿಂತಿದ್ವು. ಅವ್ರ ಶಾಪಗಳಂತೂ ನಿಮಗ್ ತಡ್ದೇ ಬಿಡಲ್ಲ. ಸೊ ಎಂಡ್ ಆಫ್ ದಿ ಡೇ ಅವ್ರು ಹೊರಗಡೆ ಬಂದ ಮೇಲೆ ಇನ್ನ ಎತ್ತರಕ್ಕೆ ಬೆಳಿತಾರೆ. ಇವಾಗ ಆಲ್ರೆಡಿ ಅವ್ರಿಗೆ ಫ್ಯಾನ್ ಬೇಸ್ ತುಂಬಾ ಚೆನ್ನಾಗಿದೆ. ಅವ್ರ ಸೆಲೆಬ್ರಿಟೀಸ್ ಅವ್ರನ್ನ ಯಾವ್ದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ, ಇನ್ನೂ ಚೆನ್ನಾಗಿ ಬೆಳಿತಾರೆ. ಸೊ ಅವ್ರಿಗೂ ಒಳ್ಳೇದಾಗ್ಲಿ. ಅಂಡ್ ಅವ್ರು ಹೇಳಿರಂಗೆ ಇವಾಗ ಆಲ್ರೆಡಿ ಬಿಸಿಲು ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ಪ್ರಾಣಿಗಳಿಗೆ ನೀರ್ನ ಇಡಿ. ನಿಮ್ ಮನೆ ಮೇಲ್ಗಡೆ ಮತ್ತೆ ನಿಮ್ಮ ಹೊರಗಡೆ ಯಾವ್ದಾದ್ರು ಹಸು ಕರು ದನ ಬಂದ್ರೆ ನೀರ್ನ ಕೊಡಿ. ಸೊ ಇದಿಷ್ಟನ್ನ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಅವ್ರ ಸೆಲೆಬ್ರಿಟೀಸ್ಗೆಲ್ಲ ಆದಷ್ಟು ಬೇಗನೆ ಗುಡ್ ನ್ಯೂಸ್ ಬರ್ಲಿ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಆ ಪ್ರಾಬ್ಲಮ್ ದೊಡ್ಡದಾಗಿದ್ದಾಗ ಸುಮ್ಮನೆ ಇದ್ಬಿಡ್ರಿ. ಹೋಗ್ತಾ 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 ಚಿಕ್ಕದಾಗುತ್ತೆ. ಕರೆಕ್ಟ್ ಟಾರ್ಗೆಟ್ಗೆ ಹೊಡಿತೀರಾ. ಯಾವನ್ ತಪ್ಪು ಮಾಡೋ ಅವನೇ ಹಿಡಿತೀರಾ. ಅವತ್ತು ಅನ್ಕೊಡೆ ಹೌದಲ್ಲ ಇದೊಂದು ಚೆನ್ನಾಗಿದೆಯಲ್ಲ, ಯಾಕೆ ತಲೆ ಕೆಡಿಸ್ಕೋಬೇಕು. ಅದಕ್ಕೆ ಏನೇ ಪ್ರಾಬ್ಲಮ್ ಬಿಡು ಇವತ್ತು ನೋಡ್ಕೊಳ್ಳೋಣ.